Ladies and gentlemen, boys and girls, we request everyone to kindly settle down. We're about to begin the evening. Who knew that the first basket made in 1891 in the Collection Navy would lead to a global film? The Basketball Federation of India welcomes you all and the world to the launch ceremony of INBA. Ladies and gentlemen, let's welcome Srinivas Rajkumar, our honorable Chief Minister of Karnataka, to this grand evening, and we'd like to present you this stage with a book that we always do. ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗಿನ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಕರ್ನಾಟಕದ ರಾಜ್ಯಪಾಲರಾದ ಗಂತವತ್ತ ಶ್ರೀ ತಾವರ್ಚಂದ್ ಗೆಹ್ಲೋಟ್ಜಿಯವರೇ, ನಮ್ಮ
ಯೂತ್ ಎಂಪವರ್ಮೆಂಟ್, ಸ್ಪೋರ್ಟ್ಸ್ ಆ್ಯಂಡ್ ಸೆರಿಕಲ್ಚರ್ ಮಂತ್ರಿಗಳಾದಂಥ KC ನಾರಾಯಣಗೌಡ್ರವರೇ, ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾದ ನಮ್ಮ ಹೆಮ್ಮೆಯ ಅಧ್ಯಕ್ಷರಾದಂಥ ಶ್ರೀ ಗೋವಿಂದರಾಜ್ ಅವರೇ, ಸೆಕ್ರೆಟರಿ ಜನರಲ್ ಆದ ಚಂದ್ರಮುಖಿ ಶರ್ಮಾಜಿಯವರೇ, ಶ್ರೀಮತಿ ಶಾಲಿನಿ ರಜನೀಶ್ ಅವರೇ, ಶ್ರೀ ಶಂಕರಗೌಡ ಮಂತ್ರಿಗಳಾದಂಥ ಶಂಕರಗೌಡ ಪಾಟೀಲ್ರೇ, ಹಾಗೂ ನಿಮ್ಮೆಲ್ಲ ಹೆಚ್ಚಿನ ಸೂಪರ್ ಸ್ಟಾರ್ ಶ್ರೀ ಯಶ್ ಅವರೇ, ಹಾಗೂ ಇನ್ನೊಬ್ಬ ನಿಮ್ಮ ನೆಚ್ಚಿನ ಸೂಪರ್ ಸಿಂಗರ್ ಶ್ರೀ ವಿಜಯ್ ಪ್ರಕಾಶ್ ಅವರೇ, ನೆರೆದಿರುವಂಥ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ನ ಎಲ್ಲ ರಾಜ್ಯಗಳಿಂದ ಬಂದಂಥ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಹಾಗೂ ಬಾಸ್ಕೆಟ್ಬಾಲ್ನ ಎಲ್ಲ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರೇ, ಈ ನ್ಯಾಷನಲ್ ಬಾಸ್ಕೆಟ್ಬಾಲ್ನ ಎಲ್ಲ ಪ್ರೇಮಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮದ ಸ್ನೇಹಿತರು, ಭಾಳ ಸಂತೋಷ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ. ನಾನು ಯಶ್ಗೆ ಹೇಳ್ತಾ ಇದ್ದೆ, ನಿನ್ನನ್ನು ನೋಡಿದಾಗ ಭಾಳಷ್ಟು ಎನರ್ಜಿ ಬರ್ತದೆ, ಅದೇ ರೀತಿ ಯಂಗ್ಸ್ಟರ್ಸನ್ನು ನೋಡಿದಾಗ ಭಾಳಷ್ಟು ಎನರ್ಜಿ ಕಾಣ್ತದೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ. ಯೂತ್ಸ್ ವಿತ್ ಎನರ್ಜಿ ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ಏನಾದರೂ ಮಾಡಬೇಕಾದ್ರೆ ಅದಕ್ಕೆ ಭಾಳಷ್ಟು ಹುರುಪು, ಹುಮ್ಮಸ್ಸು, ಶಕ್ತಿ ಬೇಕು. ಆ ಶಕ್ತಿಯನ್ನು ಇವತ್ತು ನಮ್ಮ ಯುವಕರಲ್ಲಿ ನಾವು ನೋಡ್ತೇವೆ. ವಿಶೇಷವಾಗಿ ಕ್ರೀಡಾಪಟುಗಳಲ್ಲಿ, ಸ್ಪೋರ್ಟ್ಸ್ಮನ್ಗಳಲ್ಲಿ ಈ ಎನರ್ಜಿಯನ್ನು ನಾವು ಕಾಣ್ತೇವೆ. ಯಾಕಂದರೆ ಯಾವುದಾದ್ರೂ ಒಂದು ಆಟವನ್ನು ಆಡಬೇಕಾದ್ರೆ ಗೆಲ್ಲಬೇಕನ್ನುವಂಥ ಒಂದು ಹಂಬಲ ಇರ್ತದೆ. ಗೆಲ್ಲಬೇಕಾದ್ರೆ ಅದಕ್ಕೆ ಕಠಿಣವಾದಂಥ ಪರಿಶ್ರಮ ಮಾಡಬೇಕು. ಕಠಿಣವಾದಂಥ ಪರಿಶ್ರಮ ಮಾಡಬೇಕಾದ್ರೆ ಅದಕ್ಕೆ ಒಂದು ಡಿಸಿಪ್ಲಿನ್ ಬೇಕು. ಎಲ್ಲಿ ಕಠಿಣವಾದ ಪರಿಶ್ರಮ ಮತ್ತು ಡಿಸಿಪ್ಲಿನ್ ಇರ್ತದೆ ಅಲ್ಲಿ ಕ್ಯಾರೆಕ್ಟರ್ ಬಿಲ್ಡ್ ಆಗ್ತದೆ. ಸೊ ಆ ಸ್ಪೋರ್ಟ್ಸ್ಮನ್ ಹ್ಯಾಸ್ ಕ್ಯಾರೆಕ್ಟರ್ ಆ್ಯಂಡ್ ಸ್ಪೋರ್ಟ್ಸ್ ಬಿಲ್ಡ್ಸ್ ದ ಕ್ಯಾರೆಕ್ಟರ್ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ಆಟ ಆಡೋದ್ರಲ್ಲಿ ಎರಡು ಥರ ಇದೆ. ಗೆಲ್ಲಬೇಕೆನ್ನುವಂಥ ಆಟ ಆಡೋದು ಒಂದು ಕಡೆ, ಸೋಲಬಾರ್ದು ಅಂತ ಆಟ ಆಡೋದು ಇನ್ನೊಂದು ಕಡೆ. ಸೋಲಬಾರ್ದು ಅನ್ನುವಂಥ ಆಟ ಅದು ಡಿಫೆನ್ಸಿವ್, ಆದರೆ ಗೆಲ್ಲಬೇಕನ್ನುವಂಥ ಆಟ ಅದು ಅಫೆನ್ಸಿವ್. ಸೊ ಎನಿ ಸ್ಪೋರ್ಟ್ಸ್ ಟು ವಿನ್ ಯು ಹ್ಯಾವ್ ಟು ಬಿ ಅಫೆನ್ಸಿವ್. ಎದುರಾಳಿ ಯಾರೇ ಇರಲಿ ನಾವು ಗೆಲ್ತೀವಿ ಅನ್ನುವಂಥ ಒಂದು ಛಲ ಮತ್ತು ಆ ಗಟ್ಟಿತನ ಇದ್ದಾಗ ಖಂಡಿತ ಗೆಲುವು ನಮ್ದಾಗ್ತದೆ. ಆದರೆ ನಿಜವಾದ ಸ್ಪೋರ್ಟ್ಸ್ಮನ್ ಗೆಲ್ಲುವ ಗುರಿ ಇದ್ದರೂ ಕೂಡ ಸೋಲುವ ಹೆದರಿಕೆ ಇರಬಾರ್ದು. ಸೋತ್ರೆ ಏನು ಅನ್ನುವಂಥ ಹೆದರಿಕೆ ಇರಬಾರ್ದು. ಮಾನಸಿಕವಾಗಿ ಸೋಲು ಗೆಲುವನ್ನು ಸಮನಾಗಿ ತೆಗೆದುಕೊಳ್ಳುವಂಥದ್ದು ಅದು ನಿಜವಾದಂಥ ಸ್ಪೋರ್ಟ್ಸ್ಮನ್ನ ಒಂದು ಗುಣ. ದಟ್ ಈಸ್ ದ ಕ್ಯಾರೆಕ್ಟರ್. ಆದ್ದರಿಂದ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ದವರು ಇಂಡಿಯನ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗಿನ ಪ್ರಾರಂಭ ಈ ವರ್ಷ ಮಾಡಿದ್ದಾರೆ.
ಯಾವ ರೀತಿ ಕ್ರಿಕೆಟ್ ಪ್ರಾರಂಭ ಆಯಿತು, ಫುಟ್ಬಾಲ್ ಪ್ರಾರಂಭ ಆಯಿತು, ಕಬಡ್ಡಿ ಪ್ರಾರಂಭ ಆಯಿತು, ಹಾಕಿ ಪ್ರಾರಂಭ ಆಯಿತು, ಈ ಬಾರಿ ಬಾಸ್ಕೆಟ್ಬಾಲ್ ಲೀಗ್ ಪ್ರಾರಂಭ ಮಾಡಿದ್ದಾರೆ. ಐ ಕಾಂಗ್ರ್ಯಾಚುಲೇಟ್ ಹಿಮ್ and I wish them all the success in future years. And I am very sure that this game, this league will be so much successful that international players, the well-known players, especially from United States, one day they will come in the same basketball ground floor. Because this game has speed, this game has skill, this game has team spirit, and this game always keep all the players agile. The characteristic of this game is always on the move. And the game which has got movement all the time will be very successful. And I am sure our National Basketball Association president, a very dynamic president we have, he will make this successful not only this year and coming years also. And my government will stand by the association, will stand by the president and give them all the support to make this game as well as this league successful. We have decided to adopt 75 sportsmen from different games to prepare them to Paris Olympics after 4 years. We have identified them and we are going to train them, coach them, take care of their education, their stay. We'll get the best of the coaches and we will see that out of 75, at least 5 people win the medals in Paris Olympics. That is our aim. Our government, I have already declared that in the coming budget, we are going to increase the budget provisions for entire sports department and youth empowerment department. Shortly, Khelo India University is going to be inaugurated. And we want to invite our Honorable Prime Minister Narendra Modi ji, who is the inspiration behind Khelo India, then Jeeto India. Through his inspiration, Modi ji's inspiration, we have won the maximum gold, maximum silver and copper medals during Tokyo Olympics. That saga should continue. And we are there to support it. Our Honorable Governor is a sportsman himself who has represented Madhya Pradesh at the national levels. He is a very good kabaddi player, swimming, volleyball. We are lucky to have a great sportsman as a great governor of this Karnataka. With his support, we are going to encourage the sports activity in the state. Today we have Yash with us. Yash means success. Wherever he goes,
he brings in the success. Yes, represents not only success, he exuberates confidence. Exuberate confidence wherever he goes and wherever he makes his presence. Today, he has made his presence here and he has exuberated the confidence in all the youngsters to play at the highest level, to play, to win, to play for the nation, to play to win the gold medal in Olympics. And the great song Jai Ho, it is a song to inspire the entire India, which has already inspired the entire India. And this is a eternally an inspiration song for the entire country. Our great singer Vijay Prakash has brought it live today. We are very much thankful to him. He is the man with the golden voice. We have got a man with a golden touch, Yash, and a man with a golden voice, Vijay Prakash here. And this could be possible because our man with golden touch to the association, Mr. Govindraj. He is very, looks he is very small, but his achievements are great. And we have got a very supporting secretary, Srimati Shalini. And we have got a host of our commissioners and other officers to support. I'm really happy to be with you people. I take a lot of encouragement, courage, self-confidence from here in all my endeavors to build Karnataka, a strong Karnataka. Thank you.